ಬೆಂಗಳೂರು ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ 13 ಹಳ್ಳಿಗಳಲ್ಲಿ ರೈತರ ಭೂಮಿಗಳನ್ನು ಭೂಸ್ವಾಧೀನ ನೋಟಿಫಿಕೇಷನ್ ಅನ್ನು ಸರ್ಕಾರ ಹೊರಡಿಸಿದ್ದನ್ನು ವಿರೋಧಿಸಿ ರಾಜ್ಯ ಸರ್ಕಾರದ ವಿರುದ್ಧ ಸತತವಾಗಿ 1200 ದಿನಗಳ ಕಾಲ ಹೋರಾಟಕ್ಕೆ ಮಣಿದ ಸರ್ಕಾರ ಭೂ ಸ್ವಾಧೀನ ಪ್ರಕ್ರಿಯೆ ನಿಲ್ಲಿಸುವುದಾಗಿ ಸಿಎಂ ಸಿದ್ದರಾಮಯ್ಯ ಘೋಷಿಸಿದ್ದಾರೆ. ಈ ಘೋಷಣೆಯ ಹಿನ್ನೆಲೆಯಲ್ಲಿ ಹೋರಾಟಗಾರರು ಸಂತಸ ವ್ಯಕ್ತಪಡಿಸಿದರು. ಸರ್ಕಾರದ ಈ ನಿಲುವನ್ನು ಸಿಪಿಐಎಂ ಪಕ್ಷ ಸ್ವಾಗತಿಸುತ್ತದೆ. ಈ ಹೋರಾಟದ ಮುಂಚೂಣಿಯಲ್ಲಿ ಇದ್ದಂತಹ ನಾಯಕರಾದಂತಹ ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾದ ಜಿಸಿ ಬಯ್ಯಾರೆಡ್ಡಿರವರನ್ನು ಈ ಸಮಯದಲ್ಲಿ ಸ್ಮರಿಸಿಕೊಳ್ಳಬೇಕಾಗುತ್ತದೆ. ಜಿಸಿ ಬಯ್ಯಾರೆಡ್ಡಿ ರೈತರ ಉಳಿವಿಗಾಗಿ, ರೈತರ ಬದುಕಿಗಾಗಿ ಸಾಕಷ್ಟು ಹೋರಾಟ ಮಾಡಿಕೊಂಡು ಬಂದಿದ್ದ ಅವರು ಈ ಸಂಯುಕ್ತ ಹೋರಾಟದ ನಾಯಕತ್ವ ವಹಿಸಿದ್ದರು. ರೈತರು ಹೋರಾಟದ ಮೂಲಕ ಏನೆಲ್ಲ ಪಡೆಯಲು ಸಾಧ್ಯವಾಗುತ್ತೋ ಅದನ್ನ ಪಡೆದುಕೊಳ್ಳಬಹುದು ಎಂಬ ದೃಢವಾದ ಹೋರಾಟದ ಮೂಲಕ ಸಾಬೀತಾಗಿದೆ. ಕರ್ನಾಟಕದಲ್ಲಿ ಭೂಸ್ವಾಧೀನ ನೋಟಿಫಿಕೇಷನ್ ಅನ್ನು ಚಾರಿತ್ರಿಕ ಹೋರಾಟದ ಪರಿಣಾಮ ಭೂ ಸ್ವಾಧೀನ ರದ್ದುಪಡಿಸುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ. ಭೂಸ್ವಾಧೀನದಲ್ಲಿರುವಂತಹ ಭೂಮಿಯನ್ನು ರದ್ದುಪಡಿಸಲು, ನವ ಉದಾರೀಕರಣ ನೀತಿಗಳನ್ನು ಹಿಮ್ಮೆಟ್ಟಿಸುವಂತಹ ಭೂಸ್ವಾಧೀನ ವಿರುದ್ಧ ಮಾದರಿ ಹೋರಾಟವು ವಿಸ್ತಾರ ಮಾಡಲು ಎಡಪಂಥೀಯ ಹೋರಾಟಗಳು ಮುಖ್ಯ ಪಾತ್ರ ವಹಿಸುತ್ತವೆ ಎಂದು ಸಿಪಿಐಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಕೆ. ಪ್ರಕಾಶ್ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣದ ಹೋಬಳಿಯ ರೈತರು 13 ಹಳ್ಳಿಗಳ ರೈತರು ಇವತ್ತೊಂದು ಧೀರೋದಾತ್ತವಾದಂಥ ವಿಜಯವನ್ನು ಸಾಧಿಸಿದ್ದಾರೆ. ಸುಮಾರು 1200 ದಿನಗಳಿಗಿಂತಲೂ ಹೆಚ್ಚಿನ ಕಾಲ ಹೋರಾಟವನ್ನು ನಡೆಸಿದರ ಪರಿಣಾಮವಾಗಿ ರೈತರ ಐಕ್ಯತೆ ಮತ್ತು ದೃಢತೆಯ ಪರಿಣಾಮವಾಗಿ ಕರ್ನಾಟಕದ ಸರ್ಕಾರ ಇವತ್ತು ಭೂಸ್ವಾಧೀನದ ನೋಟಿಫಿಕೇಷನ್ ಅನ್ನು ರದ್ದುಪಡಿಸಿದೆ ಅಂತೇಳಿ ಘೋಷಣೆ ಮಾಡಿದೆ. ಮೊದಲನೇದಾಗಿ ರೈತರ ಈ ಐಕ್ಯತೆಯ ಹೋರಾಟಕ್ಕೆ, ಅವರ ದೃಢವಾದಂಥ ನಿಲುವಿಗೆ ಸಿಪಿಎಂ ಪಕ್ಷ ಅಭಿನಂದನೆಗಳನ್ನು ಸಲ್ಲಿಸುತ್ತದೆ. ಅದೇ ರೀತಿಯಲ್ಲಿ ರೈತರ ಹೋರಾಟಕ್ಕೆ ಮಣಿದು ಭೂಸ್ವಾಧೀನದ ನೋಟಿಫಿಕೇಷನ್ ವಾಪಸ್ ತಗೊಂಡಿರತಕ್ಕಂಥ ರಾಜ್ಯ ಸರ್ಕಾರವನ್ನು ಕೂಡ ಸ್ವಾಗತ ಮಾಡುತ್ತದೆ. ಈ ಸಂದರ್ಭದಲ್ಲಿ ಗಮನಿಸಬೇಕಂತ 2 ಅಂಶಗಳಿದ್ದಾವೆ. ಕರ್ನಾಟಕದ ಒಳಗಡೆಯಲ್ಲಿ ಭೂಸ್ವಾಧೀನವನ್ನು ರದ್ದುಪಡಿಸಿರ್ತಕ್ಕಂಥ ಹೋರಾಟಕ್ಕೆ ನಾಂದಿ ಆಡಿರ್ತಕ್ಕಂಥ ಹೋರಾಟ ಇದು ಒಂದು ಚಾರಿತ್ರಿಕವಾದಂಥ ಹೋರಾಟ. ಹೀಗಾಗಿ ಮುಂಬರತಕ್ಕಂಥ ದಿನಗಳ ಒಳಗಡೆಯಲ್ಲಿ ಕರ್ನಾಟಕದ ಒಳಗಡೆಯಲ್ಲಿ ಈ ನವ ಉದಾರವಾದಿ ನೀತಿಗಳು, ಅದರ ವಿರುದ್ಧವಾಗಿ ಭೂಸ್ವಾಧೀನ ಇವತ್ತೇನು ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಕಡೆಗಳು ನಡೀತಾ ಇದೆ ಅಂತ ಎಲ್ಲ ಸಂದರ್ಭಗಳಲ್ಲಿ ಅದಕ್ಕೊಂದು ಮಾದರಿಯಾಗಬಲ್ಲಂತ ಒಂದು ಹೋರಾಟವಾಗಿ ಇದು ಸಂಭವಿಸಿದೆ. ಈ ರೀತಿಯಲ್ಲಿ ಒಂದು ದೃಢತೆಯ ಐಕ್ಯತೆಯ ಹೋರಾಟವನ್ನು ನಡೆಸಿರ್ತಕ್ಕಂಥ ಚನ್ನರಾಯಪಟ್ಟಣ ಹೋಬಳಿಯ ರೈತರನ್ನು ಅಭಿನಂದಿಸುವಾಗಲೇ ಇದಕ್ಕೊಂದು ವಿಸ್ತಾರವನ್ನ ಮತ್ತು ವಿಶಾಲತೆಯನ್ನ ತಂದುಕೊಟ್ಟಂತ ಸಂಯುಕ್ತ ಹೋರಾಟ ಕರ್ನಾಟಕದ ಎಲ್ಲ ಸಹಭಾಗಿ ಸಂಘಟನೆಗಳಿಗೆ, ಅದರಲ್ಲಿ ಭಾಗವಹಿಸಿ ಬೆಂಬಲಿಸಿದಂಥ ಎಲ್ಲ ಪ್ರಗತಿಪರ ವ್ಯಕ್ತಿಗಳಿಗೆ, ಬುದ್ಧಿಜೀವಿಗಳಿಗೆ, ಸಾಹಿತಿಗಳಿಗೆ ಎಲ್ಲರನ್ನೂ ಕೂಡ ಸಿಪಿಎಂ ಪಕ್ಷ ಅಭಿನಂದಿಸಲಿಕ್ಕೆ ಬಯಸುತ್ತದೆ. ಈ ಸಂದರ್ಭದಲ್ಲಿ ಈ ಹೋರಾಟದ ಆರಂಭದಿಂದಲೂ ಕೂಡ ಅದಕ್ಕೆ ನಾಯಕತ್ವವನ್ನು ಕೊಟ್ಟು ಮುನ್ನಡೆಸ್ತಾ ಬಂದಿದ್ದಂಥ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿದ್ದಂಥ ಜಿಸಿ ಬಯ್ಯಾರೆಡ್ಡಿ ಅವರು ಈ ಮಧ್ಯದಲ್ಲಿ ಮೃತರಾಗಿದ್ದು ಅವರನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೋಬೇಕಾಗಿದೆ. ಈ ಹೋರಾಟಕ್ಕೆ ಒಂದು ತೀವ್ರತೆಯನ್ನು ತಂದುಕೊಡಬೇಕು ಅಂತೇಳಿ ಆರಂಭದಿಂದಲೂ ಪ್ರತಿಪಾದಿಸುತ್ತಿದ್ದಂಥವರು ಬಯ್ಯಾರೆಡ್ಡಿ ಅವರು, ಅವರನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳೋದು ಅಗತ್ಯ ಅಂತೇಳಿ ಸಿಪಿಎಂ ಪಕ್ಷ ಭಾವಿಸುತ್ತದೆ. ಈ ಹಿನ್ನೆಲೆ ಒಳಗಡೆಯಲ್ಲಿ ಚನ್ನರಾಯಪಟ್ಟಣದ ರೈತರ ಈ ಹೋರಾಟವನ್ನು ಅಭಿನಂದಿಸುತ್ತಾ ಮುಂದಿನ ನವೋದಾರವಾದಿ ನೀತಿಗಳ ವಿರುದ್ಧದ ಹೋರಾಟದ ಒಳಗಡೆಯಲ್ಲಿ ಕರ್ನಾಟಕದ ಒಳಗಡೆಯಲ್ಲಿ ಒಂದು ಪ್ರಜಾಸತ್ತಾತ್ಮಕ ಪರ್ಯಾಯವನ್ನು ಕಟ್ಟಲಿಕ್ಕೆ ಇದು ದಾರಿಯನ್ನು ಕೂಡ ತೋರಿಸುತ್ತದೆ ಅಂತ ಹಲವು ಪಾಠಗಳನ್ನು ಈ ಹೋರಾಟ ಕಲಿಸಿದೆ ಅಂತೇಳಿ ಸಿಪಿಎಂ ಪಕ್ಷ ಭಾವಿಸುತ್ತದೆ. ಮತ್ತೊಮ್ಮೆ ಚನ್ನರಾಯಪಟ್ಟಣದ ಎಲ್ಲ ರೈತರಿಗೆ ಸಿಪಿಎಂನ ಅಭಿನಂದನೆಗಳು. ರಾಜ್ಯ ಸರ್ಕಾರದ ತೀರ್ಮಾನವನ್ನು ಕೂಡ ನಾವು ಸ್ವಾಗತ ಮಾಡ್ತೇವೆ.